ನೋಡಿ, ಅವ್ರಿಗೂ ಹೋಗಕ್ಕೆ ಮನಸ್ಸಿಲ್ಲ, ಅವರು ಬೇಡ ಅಂತಿದ್ದಾರೆ. ಸರಿ ಅಮ್ಮ, ಇದೊಂದು ಸತಿ ನೋಡೋಣ, ಮತ್ತೆ ರಿಪೀಟ್ ಆದರೆ ಆಮೇಲೆ ಯೋಚನೆ ಮಾಡೋಣ. ಅಮ್ಮಗೆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರಲಿ. ಸರಿನಾ ಪಾಪು? ಅಮ್ಮನ ಕರ್ಕೊಂಡು ಹೋಗಮ್ಮ. ಬಾ. ಹುಷಾರ್. ಕ್ಷಮಿಸಿ, ತೊಂದರೆ ಕೊಟ್ಟೆ. ಥ್ಯಾಂಕ್ ಯು. ಈ ಸಲನೂ ಸೋಲೆ. ಹೌದಾ ಅದಕ್ಕೆ? ನಿಜವಾಗ್ಲು ಸೂಪರ್ ಅದಕ್ಕೆ, ಸಖತ್ತಾಗಿ ತಲೆ ಓಡಿಸಿದ್ದೀರಾ. ಈ ವಿಷಯ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ವೆರಿ ಗುಡ್ ಅದಕ್ಕೆ. ಹಾಂ ಅದಕ್ಕೆ ನಾನೇ ಫೋನ್ ಮಾಡ್ತೀನಿ ಮತ್ತೆ ನಿಮಗೆ. ಹಾಂ ಓಕೆನಾ? ಟೇಕ್ ಕೇರ್. ಆಮೇಲೆ ನಮ್ಮ ಮರಿಗಿಳಿನ ಕೇಳಿದೆ ಅಂತ ಹೇಳಿ. ಓಕೆ ಬಾಯ್. ಆನಂದ್, ಏನ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಏನ್ ವಿಷಯ? ನನಗೆ ಹೇಳೋ ವಿಷಯ ಕೇಳಿದ್ರೆ ನೀನು ಅಷ್ಟೇ ಎಕ್ಸೈಟ್ ಆಗ್ತೀಯಾ? ಹೌದಾ? ಏನ್ ವಿಷಯ? ಚಿನ್ನ, ಅದಕ್ಕೆ ಎಂತ ಕೆಲಸ ಮಾಡಿದ್ದಾರೆ ಗೊತ್ತಾ? ಚೆನ್ನಾಗಿ ತಲೆ ಓಡಿಸಿ ಸರ್ಕಸ್ ಮಾಡಿ ಭಾಗ್ಯ ಆಂಟಿ ಹಾಸ್ಪಿಟ್ಲಿಗೆ ಹೋಗೋದನ್ನ ತಡೆದಿದ್ದಾರೆ. ಅಲ್ಲ, ಭಾಗ್ಯ ಆಂಟಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಲ್ವಾ? ಹೋಗದೆ ಇರೋದಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾರಾ? ಚಿನ್ನ, ಅದು ಹಾಗಲ್ಲ ನೋಡಿ. ಈಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ 4 ಗೋಡೆ ಮಧ್ಯೆ ಟ್ರೀಟ್ಮೆಂಟ್ ಕೊಡಬೇಕು. ಅದು ಸರಿ ಹೋಗೋದು ಲೇಟ್ ಆಗುತ್ತೆ. ಅದೇ ಮನೇಲೇ ಇದ್ರೆ ತನ್ನವ್ರ ಜೊತೆಗೆ ಇದ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಹುಷಾರಾಗ್ತಾರೆ. ಸೂಪರ್ ತಾನೇ ಅವರು? ಸೂಪರ್. ಅದಕ್ಕೆ ನೋಡ್ ನಂಗೆ ಅವಳು ಇಷ್ಟ ಆಗೋದು. ನೋಡೋದಕ್ಕೆ ಸಣ್ಣ ಇದ್ರು ಬೋಲ್ಡ್ ಅಂಡ್ ಸ್ಟ್ರಾಂಗ್ ಆಗಿರ್ತಾಳೆ. ಹಾ, ಸ್ಟೀಲ್ ಕಂಬಿ ತರ ಅವರು. ಅಂತೂ ಅತ್ತಿಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಚಿನ್ನ. ನಿಜವಾಗ್ಲೂ ಆನಂದ್, ಅವಳು ನಮ್ ಡುಮ್ಮನ್ ಪಾಲ್ಗೆ ಆ ದೇವ್ರು ಕೊಟ್ಟಿರೋ ವರ ಅಂದ್ರೂ ತಪ್ಪಿಲ್ಲ. ಹೌದು ಚಿನ್ನ, ಅವನ ಪಾಲ್ಗೆ ಅತ್ತಿಗೆ ದೊಡ್ಡ ಶಕ್ತಿ ಇದ್ದಂಗೆ. ಅವರು ಅವನಿಗೆ ಬರೀ ಹೆಂಡತಿ ಅಷ್ಟೇ ಅಲ್ಲ, ತಾಯಿಯೂ ಹೌದು. ಈ ತಾಯಿ ಮಕ್ಕಳನ್ನ ಜೋಪಾನ ಮಾಡಲ್ವಾ, ಆ ಥರ ಅವರು ಗೆಳೆಯನ್ನ ಜೋಪಾನ ಮಾಡ್ತಾರೆ. ಅವನಿಗೆ ಯಾವ ತೊಂದರೆನೂ ಬರ್ದಿರೋ ಥರ ನೋಡ್ಕೋತಾರೆ. ಅವನಿಗೆ ಎಷ್ಟೇ ಕಷ್ಟ ಬಂದರೂ ಸಾಥ್ ಕೊಡ್ತಾರೆ. ಆ ವಿಷಯದಲ್ಲಿ ಅವ್ನು ನಿಜವಾಗ್ಲೂ ಲಕ್ಕಿ. ಒಂದು ಕೊರತೆ ಇರಬಾರ್ದಾಗಿತ್ತು. ಏನ್ ಕೊರತೆ? ಅಲ್ಲ ಆನಂದ್, ಮಗುನೂ ಆಯ್ತು, ಈಗ ಅಮ್ಮನೂ ಹಾಸ್ಪಿಟ್ಲಿಗೆ ಹೋಗದೆ ಅವ್ನು ಮುಂದೆನೇ ಇರ್ತಾರೆ, ಇನ್ನೇನು ಕೊರತೆ? ಅದೇ ಚಿನ್ನ, ಈಗ ಖುಷಿ ಏನಿದೆಯಲ್ಲ ಅದು ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು. ಅದ್ರಲ್ಲಿ ನನಗೆ ಕೊರತೆ ಕಾಣಿಸ್ತಾ ಇದೆ, ಇನ್ನೇನಿಲ್ಲ. ನಿಜ ಹೇಳು, ಇತ್ತೀಚೆಗೆ ನಿನ್ಗೇನಾಗಿದೆ? ನನಗೇನಾಗಿದೆ? ನೀನಲ್ಲಿ ಮುಂಚಿನ ಚಾರ್ಮೆ ಇಲ್ಲ. ನಾನು ತುಂಬ ದಿನದಿಂದ ಗಮನಿಸ್ತಾನೆ ಇದ್ದೀನಿ. ಬಲವಂತಕ್ಕೆ ಕಾಮಿಡಿ ಮಾಡಬೇಕು ಅನ್ನೋ ಥರ ಮಾಡ್ತೀಯ. ನಿನ್ನ ಮಾತಿಗೂ ಮೂಡ್ಗೂ ಸಿಂಕೆ ಇಲ್ಲ. ಏನೋ ಮಿಸ್ ಹೊಡಿತಿದೆ, ಆದರೆ ಅದೇನು ಅನ್ನೋದೇ ಅರ್ಥ ಆಗ್ತಿಲ್ಲ. ನನ್ಗನ್ಸುತ್ತೆ ನೀನೇನೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ. ಸ್ವಲ್ಪ ಕಳ್ಳರ ಥರ ಆಡ್ತಿದ್ಯಾ. ಭೂಮಿಕಾ ಡೆಲಿವರಿ ಆ ಟೈಮಿಂದ ಈ ಥರ ಆಡ್ತಿದ್ಯಾ. ನಿಜ ಹೇಳು ಆನಂದ್, ಅವತ್ತು ಅಟ್ಯಾಕ್ ಆದಾಗ ನಿನ್ಗೇನಾದರೂ ಆಯ್ತಾ? ಗಾಬರಿ ಏನಾದರೂ ಬಿದ್ಯಾ? ಆ ಶಾಕಿಂದ ಇನ್ನೂ ಆಚೆ ಬಂದಿಲ್ವಾ ಹೇಗೆ? ಹಾಗೇನಾದರೂ ಇದ್ರೆ ಹೇಳಪ್ಪ, ಯಾವುದಾದ್ರೂ ಸ್ಟ್ರಾಂಗ್ ಆಗಿರೋ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ಕೊಂಡ್ಬರ್ತೀನಿ. ಚಿನ್ನ, ನೀನು ಸುಮ್ಮನೆ ಓವರ್ ಆಗೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡ. ನನಗಂಥದ್ದು ಏನೂ ಆಗಿಲ್ಲ, ಆರಾಮಾಗಿದ್ದೀನಿ. ಅದೇನು ಆರಾಮಾಗಿದೆಯೋ ಏನೋ, ಸುಮ್ಮನೆ ನನ್ನ ಸಮಾಧಾನಕ್ಕೆ ಏನೇನೋ ಹೇಳಿ ತೇಪೆ ಹಚ್ಚಕ್ಕೆ ಬರಬೇಡ. ನನಗೆ ಗೊತ್ತು ಅವತ್ತೇನೋ ಆಗಿದೆ ಅನ್ಸುತ್ತೆ. ಇಲ್ಲಾಂದರೆ ನೀನು ಈ ರೀತಿ ಆಡೋದಕ್ಕೆ ಸಾಧ್ಯನೇ ಇಲ್ಲ ಆನಂದ್. ನಿಜ ಹೇಳು, ಏನಾಯಿತು? ಏನು ನಡೀತಿದೆ? ಏನೇ ಚಿನ್ನ ನೀನು? ಅಲ್ಲ, ಒಳ್ಳೆ ಕೋರ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ದಂಗೆ ಮಾಡ್ತಾ ಇದೆಯಲ್ಲ ಅಮ್ಮ. ನನಗಂಥದ್ದು ಏನೂ ಆಗಲ್ಲಮ್ಮ. ಇಷ್ಟಕ್ಕೂ ನನಗೆ ಯಾವನೇನು ಮಾಡ್ಕೊಳಕ್ಕೆ ಸಾಧ್ಯ? ಏನು ಮಾಡ್ಕೊಳಕ್ಕಾಗಲ್ಲ. ನನಗೆ ಯಾರ ಭಯನೂ ಇಲ್ಲ, ಯಾವ ಭಯನೂ ಇಲ್ಲ. ನನಗೆ ಹೆದರ್ಸೋನು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ, ತಿಳ್ಕೊಂಬಿಡು. ಹೌದಾ? ಯಾರಿಗೂ ಹೆದರಲ್ವಾ? ಹೆದರ್ತೀನಿ, ನಿನ್ನೊಬ್ಬಳಿಗೆ ಮಾತ್ರ ಹೆದರ್ಕೋತೀನಿ. ಅಂದರೆ ಹೇಳೋ ಫ್ಲೋನಲ್ಲಿ ನಿನ್ನ ಹೆಸರನ್ನ ಬಿಟ್ಬಿಟ್ಟೆ. ನೆಕ್ಸ್ಟ್ ಟೈಮಿಂದ ಹೇಳೋವಾಗ ಅಪರ್ಣ ಹೊರತುಪಡಿಸಿ ಅಂತ ಬ್ರ್ಯಾಕೆಟಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಓಕೆನಾ? ಈ ಭಯ ಭಕ್ತಿ ಹೀಗೆ ಇರಲಿ.
ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಇದು ಹಾಗೆ ಇರುತ್ತೆ, ಡೋಂಟ್ ವರಿ. ಈಗ ನೋಡು, ನೀನು ಕೇಳಲಿಲ್ಲ ಅಂದ್ರು ನಿನಗೋಸ್ಕರ ಹೋಗಿ ಕಾಫಿ ಮಾಡ್ಕೊಂಬರಲ್ಲ. ಸ್ಟ್ರಾಂಗ್ ಕಾಫಿ ಬೇಕು ತಾನೆ? ಬಾಯ್ಲಿ, ಕಾಫಿ ನಾನೇ ಮಾಡ್ಕೊಂಬರ್ತೀನಿ, ಇಲ್ಲೇ ಇರು, ಓವರ್ ಆಕ್ಟಿಂಗ್ ಬೇಡ. ಸದ್ಯ ಬಚಾವಾದೆ. ಇನ್ಮೇಲೆ ಇವಳು ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಮಗು ವಿಷಯ ನನ್ನ ಗೆಳೆಯನ್ ಬಿಟ್ಟು ಮೂರನೇವ್ರಿಗೆ ಗೊತ್ತಾಗಬಾರ್ದು. ಆ ರಹಸ್ಯ ನಮ್ಮಲ್ಲೇ ಇರಬೇಕು. ಮಲ್ಲಿ, ಅಕ್ಕರೆ ನೀವು ಭಾಗ್ಯತನ ಆಸ್ಪತ್ರೆಗೆ ಹೋಗ್ತಿದ್ರು ತಡೆದಿದ್ದು ಒಳ್ಳೇದೇ ಆಯ್ತು. ಯಾಕೆ ಸಡನ್ ಆಗಿ ಹಾಗೆ ಹೇಳ್ತಿದ್ಯಾ? ನಿನ್ಗೆ ಯಾಕೆ ಹಾಗನ್ನಿಸ್ತು? ಯಾಕೋ ಗೊತ್ತಿಲ್ಲ ಅಕ್ಕರೆ, ಈ ಮನೇಲಿ ಏನೋ ಆಗ್ಬಾರ್ದು ಆಗ್ತೈತೆ, ಏನೋ ಗಂಡ ಗುಂಡಿ ವ್ಯವಹಾರ ನಡೀತೈತೆ ಅಂತ ಅನ್ನಿಸ್ತೈತೆ. ಅದೇ ಯಾಕೆ ಅಂತ? ಅಕ್ಕರೆ, ನಿನ್ನೆ ರಾತ್ರಿ ನಾ ತಾತನ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಗೊತ್ತಾ ಅಕ್ಕರೆ? ನಾನು ನೋಡ್ತಾನೆ ಇದ್ದೆ, ಶಾಕುಂತಲ ಅತ್ತೆ ಭಾಗ್ಯತೆ ತಾವ ಏನೋ ಮಾತಾಡ್ತಾನೆ ಇದ್ರು. ಏನ್ ಮಾತಾಡ್ತಿದ್ರು? ಏನೋ ಗೊತ್ತಿಲ್ಲ ಅಕ್ಕರೆ, ನಾನು ಹೊಸ ದೂರದಲ್ಲೇ ಇದ್ದೆ. ಅದು ಅಲ್ಲದೆ ಗ್ಲಾಸ್ ಡೋರ್ ಬೇರೆ ಹಾಕಿದ್ರ, ಏನೂ ಕೇಳಿಸಿಲ್ಲ. ಆದರೆ ಅಲ್ಲೇನೋ ಸೀರಿಯಸ್ ಆಗಿ ಮಾತುಕತೆ ಆಗ್ತಾ ಇತ್ತು. ಅದು ಅಲ್ಲದೆ ಭಾಗ್ಯ ಅತ್ತೆ ಕೈ ಮುಕ್ಕೊಂಡು ಬೇರೆ ನಿಂತಿದ್ರು. ಕೈ ಮುಕ್ಕೊಂಡ? ಹ್ಞೂ ಅಕ್ಕರೆ, ಬೇಡ್ಕೊಳೋ ಥರ, ಬೇಡ ಹಿಂದಮ್ಮಯ್ಯ ಅನ್ನೋ ಥರ ನಿಂತಿದ್ರು. ಭಾಗ್ಯತೆ ಆ ರೀತಿ ಮಾಡ್ತಿದ್ರಾ? ಹ್ಞೂ ಅಕ್ಕರೆ, ನನಗಂತೂ ಅಯ್ಯೋ ಪಾಪ ಅಂತ ಅನ್ನಿಸ್ತಿತ್ತು. ನಂಗೆ ಅದನ್ನೆಲ್ಲ ನೋಡಿದ್ರೆ ಏನೋ ಸಮಸ್ಯೆ ಐತೆ ಅಂತ ಅನ್ನಿಸ್ತೈತೆ ಅಕ್ಕರೆ. ನನಗೂ ಹಾಗೆ ಅನ್ನಿಸ್ತಿದೆ ಮನೆ. ಇಲ್ಲಿ ಯಾವುದು ನಾವು ಅನ್ಕೊಂಡ ಹಾಗಿಲ್ಲ, ಏನೋ ಪ್ರಾಬ್ಲಮ್ ಇದೆ. ಮತ್ತೆ ಇವಾಗ ಏನು ಮಾಡೋದು ಅಕ್ಕರೆ? ಏನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಹೇಳಿದ್ದೆಲ್ಲ ಕೇಳಿದ್ರೆ ಭಾಗ್ಯ ಅತ್ತೆಗೆ ಅಪಾಯ ಇದೆ. ಅವರಿಲ್ಲಿ ಸೇಫ್ ಆಗಿಲ್ಲ, ಅವ್ರ ಮೊದಲು ನಾವು ಸೇಫ್ ಮಾಡಬೇಕು. ಇವಾಗ ಏನು ಮಾಡ್ತೀರಾ? ಹೇಗಿದ್ರು ಜೀವ ಮನೆಗೆ ಬಾ ಅಂತ ಹೇಳ್ತಿದ್ದ, ಅಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಇದನ್ನೇ ನೆಪ ಮಾಡ್ಕೊಂಡು ಭಾಗ್ಯ ಅತ್ತೆನ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಐಡಿಯಾ ಅಕ್ಕರೆ. ನಿಮ್ಮ ಜೊತೆ ಅವರಿದ್ರೆ ಸೇಫು ಅಂತಾನೆ ಅರ್ಥ. ನೀವು ಹೋಗ್ತಾ ಅವರನ್ನು ಕರ್ಕೊಂಡು ಹೋಗ್ಬಿಡಿ. ಹಾಂ, ಜೀವಾಗ ಈಗಲೇ ಫೋನ್ ಮಾಡಿ ಬರಕ್ಕೆ ಹೇಳ್ತೇನೆ. ಬ್ಯುಸಿ ಬರ್ತದೆ, ಮಹಿಗೆ ಕಾಲ್ ಮಾಡ್ತೀನಿ. ಹಲೋ, ಹಾಯ್ ಅದಕ್ಕೆ ಹೇಳಿ. ಹಾಂ ಮಹಿ, ಅದು ಜೀವ ಫೋನ್ ಬ್ಯುಸಿ ಬರ್ತಿತ್ತು, ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ಓ ಹೌದಾ, ಏನು ವಿಷಯ? ನಾನು ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ. ವಾವ್, ಎಕ್ಸ್ಟ್ರಾರ್ಡಿನರಿ. ಬಟ್ ಏನಿದು ಸಡನ್ ಯೂಟರ್ನ್? ಟೈಮ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ಅಂತ ಜೀವ ಹೇಳ್ತಿದ್ದ. ಆ ಟೈಮ್ ಬಂದ್ಬಿಡ್ತು, ಅದಕ್ಕೆ ನಾನು ಬರೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ನೀನು ಜೀವನ ಇಲ್ಲಿಗೆ ಬರಕ್ಕೆ ಹೇಳ್ಬಿಡ್ತೀಯಾ? ಹಾಂ ಅದಕ್ಕೆ ಈಗಲೇ ಕಳಿಸ್ತೀನಿ. ಓಕೆ ಮಾ, ಸಿ ಯು ಸೂನ್ ದೆನ್. ಓಕೆ. ಓ ಮೈ ಗಾಡ್, ಈ ವಿಷಯ ಏನಾದ್ರೂ ಅತ್ತೆ ಗೊತ್ತಾದ್ರೆ ಕುಡಿದು ಕುಪ್ಪಳಿಸ್ಬಿಡ್ತಾರಷ್ಟೇ. ಅತ್ತೆ, ಒಳ್ಳೆ ಕೆಲಸ ಆಯ್ತು ಅಕ್ಕರೆ, ನನಗೆ ಇವಾಗ ಸ್ವಲ್ಪ ನೆಮ್ಮದಿ ಆಯ್ತು. ಗೌತಮ್ ಅವ್ರಿಗೆ ಆಲ್ರೆಡಿ 100 ಟೆನ್ಷನ್ಸ್ ಇದೆ. ಇನ್ನು ಇದ್ದಕ್ಕಿದ್ದಾಗೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ ಅಂದರೆ ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ಈ ವಿಷಯನ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಮಾಡ್ತೀನಿ. ಗೌತಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ. ಅದು ಅಮ್ಮನಿಗೆ, ಐ ಮೀನ್ ನಿಮ್ಮ ಅತ್ತೆಗೆ ಅವ್ರ ಮೊಮ್ಮಗನ್ನ ನೋಡೋದಕ್ಕೆ ಆಸೆ ಆಗ್ತಿತ್ತು. ಹೌದಾ? ಬರಲಿ ಬಿಡಿ, ಕಾರ್ ಕಳಿಸ್ಬೇಕಾ? ಏನ್ರಿ, ಏನು ಮಾತಾಡ್ತಾನೆ ಇಲ್ಲ? ಅಲ್ಲ ಗೌತಮ್ ಅವರೇ, ಎಲ್ಲಾನು ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನಿಮ್ಗೊಂದು ಅರ್ಥ ಆಗಲ್ವಾ? ಏನು ಅರ್ಥ ಆಗ್ಬೇಕಾಗಿತ್ತು? ಗೌತಮ್ ಅವರೇ, ನೀವೇ ಯೋಚನೆ ಮಾಡಿ. ಈಗ ಶಾಕುಂತಲಾ ಅತ್ತೆಗೆ, ಭಾಗ್ಯ ಅತ್ತೆಗೆ ನಮ್ಮ ಮಗನ ಮೇಲೆ ಎಷ್ಟು ಪ್ರೀತಿ ಇದೆಯೋ, ಆಸೆ ಇದೆಯೋ, ಅದೇ ರೀತಿ ಅಪ್ಪ ಅಮ್ಮಂಗೂ ಇರುತ್ತಲ್ವಾ?
ನಮ್ಮ ಮಗ ಅವ್ರಿಗೂ ಮೊಮ್ಮಗನೇ ಅಲ್ವಾ? ಅಲ್ಲ, ಮೊಮ್ಮಗನ ಎತ್ತಾಡಿಸ್ಬೇಕು, ಮುದ್ದು ಮಾಡಬೇಕು, ಪ್ರೀತಿ ಮಾಡಬೇಕು, ಆರೈಕೆ ಮಾಡಬೇಕು, ಅವನ ಜೊತೆ ಕಾಲ ಕಳಿಬೇಕಂತ ಅವ್ರಿಗೂ ಇರುತ್ತಲ್ವಾ? ಹೌದು ಇರುತ್ತೆ. ಈಗ ನಾನೇನು ಮಾಡ್ಬೇಕು ಹೇಳಿ? ತುಮೋರೆ, ಒಂದೊಂದ್ಸಲಿ ನೀವು ದಡ್ರ ಥರ ಇರೋ ಬುದ್ಧಿವಂತನ ಥರ ಇರೋ ದಡ್ರ ಒಂದು ಅರ್ಥ ಆಗಲ್ಲ ನನಗೆ. ಅಲ್ಲ, ಅಪ್ಪ ಅಮ್ಮನಿಗೆ ಮೊಮ್ಮಗನ್ ನೋಡೋ ಆಸೆ ಆಗಿದೆ ಅಂತ ಹೇಳ್ತಿದ್ದೀನಿ, ಆದರೂ ನಿಮಗೆ ಅರ್ಥ ಆಗ್ತಿಲ್ವೇ? ಸರಿ, ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಅಪ್ಪ ಅಮ್ಮನಿಗೋಸ್ಕರ ಸ್ವಲ್ಪ ದಿನ ನನ್ನ ತವ್ರ ಮನೇಲಿ ಇದ್ದು ಬರ್ತೀನಿ. ನೀವು ಅಲ್ಲಿಗೆ ಹೋಗೋದಾ? ಇವೆಲ್ಲ ಸಾಧ್ಯ ಇಲ್ಲ. ಬೇಕಾದರೆ ಅವ್ರನ್ನೇ ಇಲ್ಲಿ ಕರೆಸ್ತೀನಿ, ಅವರೇ ಒಂದೆರಡು ದಿವಸ ಇಲ್ಲಿ ಇರಲಿ, ತೊಂದರೆ ಇಲ್ಲ. ನಿಮ್ಮಿಬ್ಬರನ್ನ ಬಿಟ್ಟು ನಾನು ಹಂಗೆಲ್ಲ ಇರೋಕ್ಕಾಗಲ್ಲ ರೀ, ಚಾನ್ಸೇ ಇಲ್ಲ. ಅಲ್ಲ ಗೌತಮ್ ಅವರೇ, ಅದು ಹೇಗೆ ಸಾಧ್ಯ? ಅಪ್ಪ ಅಮ್ಮ ಇಲ್ಲಿ ಬಂದಿರೋದು ಅದು ಅವ್ರಿಗೆ ಅನ್ಕಂಫರ್ಟಬಲ್ ಆಗಿರುತ್ತಲ್ವಾ? ಜೀವ ಬಂದಿದ್ದ, ಅವನು ಹೇಳ್ತಿದ್ದ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಪ್ಲೀಸ್, ಅಮ್ಮನಿಗೋಸ್ಕರ ನಾನು ತವ್ರ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ. ಜಾಸ್ತಿ ಏನಿಲ್ಲ, ಜಸ್ಟ್ 2 ವೀಕ್ಸ್ ಅಷ್ಟೇ. ಜಸ್ಟ್ 2 ವೀಕ್ಸು ನಿಮ್ಮಿಬ್ಬರನ್ನ ಬಿಟ್ಟು ನಾನು ಇರಬೇಕಾ? ನಾನು ಪರ್ಮಿಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ರೀ. ನೀವು ನನ್ನ ಹಿಟ್ಲರ್ ಅನ್ಕೊಂಡ್ರು ಪರವಾಗಿಲ್ಲ, ಬೇಡ. ಗೌತಮ್ ಅವರೇ, ಒಂದ್ಸಲ ನಮ್ಮ ತಾಯಿ ಮುಖನ ನಿಮ್ಮ ಕಣ್ಣು ಮುಂದೆ ತೊಗೊಂಬನ್ನಿ. ಅಂದರೆ ಮಿಸ್ ಮೈಸೂರು 1988 ಅನ್ನೋ ಸ್ಮೈಲಿಂಗ್ ಫೇಸ್ ಅಲ್ಲ, ಬೇಜಾರಲ್ಲಿ ಸೋತೋಗಿರೋ ನಮ್ಮ ತಾಯಿ ಮುಖನ ಕಣ್ಣು ಮುಂದೆ ತೊಗೊಂಬನ್ನಿ. ಒಂದು ತಾಯಿ ಹೃದಯ ವಿಲ ವಿಲ ಅಂತಿರುತ್ತಲ್ಲ, ಆ ಫೀಲಿಂಗ್ನ ಫೀಲ್ ಮಾಡಿ. ನಮ್ಮಮ್ಮ ನಿಮ್ಮಮ್ಮ ಇದ್ದಂಗೆ ಅಲ್ವಾ? ಅವ್ರಿಗೆ ನೋವಾದರೆ ನಿಮಗೆ ನೋವಾಗಲ್ವಾ? ನೋಡಿ, ನೀವೇನು ಹೇಳ್ತೀರಾ? ನೀವು ಬೇಡ ಅಂದರೆ ನಾನು ಹೋಗಲ್ಲ, ಇಟ್ಸ್ ಓಕೆ. ಸೆಂಟ್ರಲ್ ಏನೋ ಒಂದು ಹೇಳಿ ಸೆಂಟಿಮೆಂಟಲ್ ನಾನು ಕಟ್ಟಾಕ್ಬಿಡಿ. ಆಯಿತು, ಹೋಗಿ ಬನ್ನಿ. ನೋಡಿ, 2 ವಾರ ಅಂತ ಹೇಳಿದ್ದೀನಿ ಅಂತ ನೀವು ಅದಕ್ಕೆ ಸ್ಟಿಕಾನ್ ಆಗಬೇಡಿ. ಸ್ವಲ್ಪ ನನ್ನ ಮೇಲೂ ಕರುಣೆ ತೋರಿಸಿ ಡಿಸ್ಕೌಂಟ್ ಕೊಟ್ಟು ಸ್ವಲ್ಪ ಬೇಗ ಬಂದ್ಬಿಡಿ. ಡಿಸ್ಕೌಂಟ್? ಸರಿ, ಓಕೆ, ಡೋಂಟ್ ವರಿ, ಆದಷ್ಟು ಬೇಗನೆ ಬರ್ತೀನಿ. ಹಾಗೆ ನಮ್ಮ ಜೊತೆ ಭಾಗ್ಯ ಅತ್ತೆನೂ ಕರ್ಕೊಂಡು ಹೋಗ್ತಿದ್ದೀನಿ. ಅಮ್ಮನಾ? ಅಮ್ಮ ಯಾಕ್ರಿ ನಿಮ್ಮ ಜೊತೆ? ಬೇಡ, ಮಗು ನೋಡ್ಕೊಳ್ಳೋದೇ ನಿಮ್ಗೆ ಕಷ್ಟ, ನಿಮ್ಮ ಜೊತೆಲಿ ಅಮ್ಮನೂ ನೋಡ್ಕೋಬೇಕು. ಬೇಡ, ಅಮ್ಮ ಇಲ್ಲೇ ಇರಲಿ, ನಾನು ನೋಡ್ಕೋತೀನಿ. ಗೌತಮ್ ಅವ್ರ ತೊಂದರೆ ಏನೂ ಆಗಲ್ಲ, ಅಲ್ಲಿ ಎಲ್ಲರೂ ಇದ್ದಾರಲ್ಲ, ಅಪ್ಪ ಅಮ್ಮ ಜೀವ ಮಹಿ ಎಲ್ಲರೂ ನೋಡ್ಕೋತಾರೆ. ಇನ್ಫ್ಯಾಕ್ಟ್ ಅಪ್ಪ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೋದ್ಸಲನೂ ಅತ್ತೆ ಜಾಸ್ತಿ ದಿನ ಅಲ್ಲಿರಲಿಲ್ಲ, ಇಮಿಡಿಯೇಟಾಗಿ ವಾಪಸ್ ಬಂದ್ಬಿಟ್ರು. ಅದಕ್ಕೆ ನೋಡಿ, ನೀವು ವರಿ ಮಾಡ್ಕೋಬೇಡಿ, ಅಲ್ಲೆಲ್ಲರೂ ಅತ್ತೆನ ಚೆನ್ನಾಗಿ ನೋಡ್ಕೋತಾರೆ, ಯಾರ ಮೇಲೂ ಅವ್ರ ಬರ್ಡನ್ ಆಗಲ್ಲ. ಆ್ಯಂಡ್ ಅತ್ತೆಗೂ ಒಂದು ವಾತಾವರಣ ಚೇಂಜ್ ಆಗುತ್ತಲ್ವಾ? ಅತ್ತೆ ಮಗು ಇಬ್ಬರು ಜವಾಬ್ದಾರಿ ನಂದು. ಸೊ ಪ್ಲೀಸ್, ನೀವು ನಗ್ನಗ್ತಾ ನಮಗೆ ಕಳಿಸ್ಕೊಡಿ. ಆಯಿತು, ಕರ್ಕೊಂಡೋಗಿ. ಏನು ಮಾಡೋದು? ಥ್ಯಾಂಕ್ ಯು. ಸದ್ಯ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಏನದ್ಗೆ ದಿಢೀರಂತ ಅಮ್ಮನ ಮನೆಗೆ ಹೊರಟ್ಬಿಟ್ಟಿದ್ದೀರಾ? ನಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ. ನಾನು ಅದನ್ನೇ ಅಂದ್ಕೊಂಡೆ. ಆ್ಯಕ್ಚುಲಿ ಅಕ್ಕ ಮೊದಲು ಬರೋದಕ್ಕೆ ಒಪ್ಕೊಂಡಿರಲಿಲ್ಲ. ಆಮೇಲೆ ಏನನ್ನಿಸ್ತೋ ಏನೋ ದಿಢೀರಂತ ಒಪ್ಕೊಂಡ್ಲು ಅಲ್ವಾ ಅಕ್ಕ? ಇದೇನೋ ಇದು, ನೀನೇ ಬಂದು ಹೇಳಿದೆ ಅಲ್ಲ ಅಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ, ಅದಕ್ಕೆ ನಾನು ಒಪ್ಕೊಂಡೆ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಹ್ಞೂ ಅಕ್ಕ, ಸದ್ಯ ನೀನು ಒಪ್ಕೊಂಡಿಲ್ಲ, ಅದೇ ಖುಷಿ. ಎಲ್ಲಿ ಬರ್ತೀನಿ ಅಂತೇಳಿ ಬರೋದೋ ಇಲ್ವೋ ಅಂತ ಅನ್ಕೊಬಿಟ್ಟಿದ್ದೆ. ಅದ್ಗೆ ಬೇಗ ಬನ್ನಿ ಆಯ್ತಾ? ನೀವಿಲ್ದೆ ಮನೇಲಿ ಎಲ್ರಿಗೂ ಬೇಜಾರಾಗತ್ತೆ. ನನಗೂ ಅಷ್ಟೇ, ನೀವುಗಳಿಲ್ಲದೆ ನನಗೂ ಬೇಜಾರಾಗುತ್ತೆ. ಬೇಗ ಬರ್ತೀನಿ. ಸದ್ಯ ಹೇಗೋ ಹೋಗ್ತಿದ್ದಾಳೆ, ತೊಲಗ್ಲಿ. ಒಳಗುಂಡು ಇಲ್ಲಿ ಬಾಳಗುಂಡನ ಮುದ್ದು ಬಂಗಾರಿ. ಅಜ್ಜಿ ಮನೆಗೆ ಹೋಗ್ತಿದ್ಯಾ? ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಹೋಗ್ತೀಯ ಸ್ವಲ್ಪ ದಿವಸ? ನೀನ್ ಇಲ್ದೆ ಮನೆ ಬಿಕ್ಕೋ ಅನ್ನತ್ತೆ, ಬೇಗ ಬರ್ಬೇಕು. ಹೌದು, ಮನೆಗೆಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ನು ಮಗುನೇ. ಮಗು ಹೋದ್ಮೇಲೆ ಬೇಜಾರಾಗೇ ಆಗುತ್ತೆ. ಹೇಗೋ ಭೂಮಿಕಾ ಹೋಗ್ತಿದ್ದಾಳೆ. ಈಗ ಭಾಗ್ಯನ್ಗೆ ಒಂದು ಗತಿ ಕಾಣಿಸೋದು ತುಂಬ ಸುಲಭ ಆಗತ್ತೆ. ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಅಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಹೋಗ್ತಿಲ್ಲ, ಸ್ವಲ್ಪ ದಿನದಲ್ಲೇ ವಾಪಸ್ ಬಂದ್ಬಿಡ್ತೀನಿ. ಟೈಮಿಗೆ ಕರೆಕ್ಟಾಗಿ ಮೆಸೇಜ್ ಮಾಡ್ತೀನಿ, ಕಾಲ್ ಮಾಡ್ತೀನಿ, ವಿಡಿಯೋ ಕಾಲು ಮಾಡ್ತೀನಿ. ಆದರೂ ನಮ್ಮನ್ನು ಮಿಸ್ ಮಾಡಿಕೊಂಡ್ರೆ ನೀವು ಬಂದು ನಮ್ಮನ್ನು ನೋಡ್ಬೋದು. ಕರೆಕ್ಟ್? ಖುಷಿಯಾಗಿ ಕಳಿಸ್ಕೊಡಿ ಪ್ಲೀಸ್. ಆಯ್ತು, ಹೋಗಿ ಬನ್ನಿ. ಅಮ್ಮ ಹುಷಾರು. ಹಾಂ. ಗೌತಮ್, ಭಾಗ್ಯಕ್ಕನೂ ಹೋಗ್ತಾ ಇದ್ದಾರಾ? ಆಮ, ಭೂಮಿಕಾ ಅವರು ಅಮ್ಮನ ಕರ್ಕೊಂಡು ಹೋಗ್ತೀನಿ ಇದ್ರು, ಕಳಿಸ್ತಾ ಇದ್ದೀನಿ.
ಅಲ್ಲ ಯಾಕೆ ಸುಮ್ಮನೆ ಭೂಮಿಕಾಗೆ ತೊಂದರೆ ಆಗುತ್ತೆ, ಮಗುನೂ ನೋಡ್ಕೋಬೇಕು, ಅಕ್ಕನೂ ನೋಡ್ಕೋಬೇಕು, ಸುಮ್ಮನೆ ಕಷ್ಟ ಆಗುತ್ತೆ, ಬರ್ಡನ್ ಆಗುತ್ತೆ. ನಾಟ್ ಅಟ್ ಆಲ್ ಅತ್ತೆ. ಅಲ್ಲ ಅತ್ತೆನ ನೋಡ್ಕೊಳ್ಳೋಕೆ ಎಲ್ಲರೂ ಇದ್ದೀವಿ, ಯಾರ ಮೇಲೂ ಬರ್ಡನ್ ಆಗಲ್ಲ ಅವರು, ಅಲ್ವೇನ ಜೀವ? ಹೌದಕ್ಕ, ಅವ್ರು ನಮ್ಮ ಮನೇಲಿ ಆರಾಮಾಗೇ ಇರ್ತಾರೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ಸರಿ ಹೊರಡೋಣ ಅಕ್ಕ. ಹಾಂ ಹೊಡ್ತೀವಿ, ಬನ್ನಿತ್ತು. ಅರೆ ಭೂಮಿಕಾ ಒಬ್ಬಳೇ ಹೋಗೋದು ಬಿಟ್ಟು ಬಾಗಿನ ಕರ್ಕೊಂಡು ಹೋಗ್ತಿದ್ದಾಳೆ. ನನ್ನ ಮೇಲೆ ಏನಾದರೂ ಡೌಟ್ ಬಂದ್ಬಿಡ್ತಾ? ಜೀವ ಇಲ್ಲೇ ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದಾನೆ, ಬನ್ನಿತ್ತು. ಅರೇನೆ ಹಂಗೆ ಬಂದ್ಬಿಡ್ತೀಯಾ? ನನ್ನ ಮೊಮ್ಮಗು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದೆ, ಅವ್ನ ಆರತಿ ಮಾಡಲ್ವಾ ಕರ್ಸ್ಕೋಬೇಕು. ಒಂದ್ ನಿಮಿಷ ಇರೋ ಮೈಮಾ. ಓ ನಿಮ್ ಪ್ರೀತಿ ಎಲ್ಲ ಮೊಮ್ಮಗನ್ಗೆ, ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಲ್ಲ? ಲೈ ನಿನ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತಾನೆ? ಏನೋ ಮೊಮ್ಮಗನ ಮೇಲೆ ಸ್ವಲ್ಪ ಜಾಸ್ತಿ ಅಷ್ಟೇ. ಫಸ್ಟ್ ಟೈಮ್ ಮೊಮ್ಮಮ್ಮನ ಮನೆಗೆ ಬರ್ತಿಲ್ವಾ ಅವನು? ಬನ್ನಿ ಬೇಗ ಬಾ. ಬಂಗಾರಿ ಎಲ್ಲಿ ತಿರುಗಿ ನೋಡೋಣ. ಅತ್ತಿ ಆಹಾ ಬಂಗಾಳಿ ಅಲ್ಲಿಗೆ ಬಂದ್ರಿ, ಮಮ್ಮಮ್ಮ ಮನೆಗೆ ಬಂದ್ರ? ಅಷ್ಟು ಮುದ್ದು. ಯಾರು ಆರತಿ ಮಾಡೋದು ನಿಮ್ಗೆ? ಯಾರು ಆರತಿ ಮಾಡ್ತಾರೆ? ಬನ್ನಿ ಬನ್ನಿ ಮಮ್ಮಮ್ಮ ಹತ್ರ ಬನ್ನಿ. ಹಾಲು ಕಂದ ಅಲ್ಲಿ ಬಂದ್ರಿ ಮಗನೇ. ಬನ್ನಿ ಬನ್ನಿ. ಅಲ್ಲಿಗೆ ಬಂದ್ರಿ ನೀವು? ಮಮ್ಮಮ್ಮ ಮನೆಗೆ ಬಂದ್ರ? ನಿಮ್ಮಮ್ಮಂಗೆ ಹೇಳಿ ಹೇಳಿ ಸಾಕಾಯ್ತು ನೋಡ್ರಿ, ಈಗಾದ್ರೂ ಕೊನೆಗೆ ನೀನು ಕರ್ಕೊಂಬಂದ್ರು. ಐ ಆಮ್ ಶೋ ಹ್ಯಾಪಿ ಅಲ್ವೇ ಭೂಮಿ? ಮಗುನ ಯಾಕೆ ಇಷ್ಟು ಸಣ್ಣ ಮಾಡಿದ್ಯಾ? ಮಾ ನೀನು ಕನ್ನಡಕ ಹಾಕಿ ನೋಡು, ಅವನು ಹಾಗೇ ಇದ್ದಾನೆ, ನಿನಗಷ್ಟೇ ಸಣ್ಣ ಕಾಣಿಸ್ತಿರೋದು. ಏನು ವರಿ ಮಾಡ್ಬೇಡಕ್ಕಂದ, ಮಮ್ಮಮ್ಮ ನಿಂಗೆ ಚೆನ್ನಾಗಿ ತಿನ್ಸಿ ಗುಂಡು ಗುಂಡು ಮಾಡ್ತಾನೆ. ಓಕೆ ಅದಕ್ಕೆ ಈ ಪುಟ್ಟ ಮಕ್ಕಳೆಲ್ಲ ಸುಮ್ಮನೆ ಎಲ್ಲೋ ನೋಡ್ಕೊಂಡು ನಗ್ತಾ ಇರ್ತಾವಲ್ಲ, ಅದೇನಕ್ಕೆ? ಐ ಆಮ್ ವೆರಿ ಕ್ಯೂರಿಯಸ್. ಮೇ ಬಿ ದೇವ್ರೇನಾದ್ರು ಅವ್ರ ಕಿವಿಯಲ್ಲಿ ಜೋಕ್ ಹೇಳ್ತಾ ಇರ್ತಾನ? ಮೇ ಬಿ, ನನಗೆ ಗೊತ್ತಿಲ್ಲ, ನಿಮ್ಮ ಅತ್ತೆನೇ ಕೇಳು. ಇನ್ನತ್ತೆ? ಹೌದು ಕಣೆ, ಅದೇ ನಿಜ. ನಮ್ಮ ನಂಬಿಕೆ ಇರೋದು ಅದೇನೆ. ಮಕ್ಕಳು ನಗ್ತಾ ಇದ್ದಾರೆ ಅಂದ್ರೆ ಅವ್ರ ಕಿವಿಲಿ ಭಗವಂತ ಬಂದು ಮಾತಾಡ್ತಾ ಇರ್ತಾನೆ ಅಂತ ಅರ್ಥ. ಈಗ ಅದೆಲ್ಲ ಇರಲಿ, ನಿನಗೆ ಇಂಪಾರ್ಟೆಂಟ್ ಡೂಸ್ ಆ್ಯಂಡ್ ಡೋಂಟ್ಸ್ ಇನ್ಸ್ಟ್ರಕ್ಷನ್ ಇದೆ, ಅದನ್ನ ಮೊದಲು ತಿಳ್ಕೊ. ಏನು ಇನ್ಸ್ಟ್ರಕ್ಷನ್ಸು? ಬಾಣಂತನದಲ್ಲಿ ನೀನೇನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗಿರಬೇಕು ಅನ್ನೋದು ತುಂಬ ಇದೆ. ಒಂದು ನಿಮಿಷ ಹೇಳು. ಭೂಮಿ, ನಾನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಅಮ್ಮ, ನೀನು ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಗಿ ಅನ್ನಿಸ್ತಾ, ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೀನಿ. ಹೇಳು ಏನು ಅಂತ. ನೋಡೋಕಂದ, ಬಾಣಂತನದಲ್ಲಿ ತುಂಬ ಇರುತ್ತೆ ಫಾಲೋ ಮಾಡೋದಕ್ಕೆ. ಎಸ್ಪೆಷಲಿ ಸ್ಟಾರ್ಟ್ ಮಾಡೋದಕ್ಕೆ ಮನೆಯಲ್ಲಿ ನೀನು ಸಾಕ್ಸ್ ಹಾಕ್ಕೊಳ್ದೆ ಓಡಾಡೋ ಹಾಗೆ ಇಲ್ಲ, ಬರೀ ಕಾಲನ್ನ ನೆಲದ ಮೇಲೆ ಇಡೋ ಹಾಗೆ ಇಲ್ಲ. ಆಮೇಲೆ ಯಾವಾಗಲೂ ಬೆಚ್ಚಗಿರ್ಬೇಕು, ಬಿಸಿ ನೀರೇ ಕುಡಿಬೇಕು, ತಣ್ಣೀರು ಮುಟ್ಟೋ ಹಾಗೆ ಇಲ್ಲ, ಗೊತ್ತಾಯ್ತಾ? ಹಲೋ ಭೂಮಿ, ಏನು ಯೋಚನೆ ಮಾಡ್ತಿದ್ಯಾ ಕಂದ? ಏನಿಲ್ಲ, ನೀನು ಕಂಟಿನ್ಯೂ ಮಾಡಿ, ನಾನು ಕೇಳಿಸ್ಕೊತಾ ಇದ್ದೀನಿ. ನೀನೇನೇನು ಫಾಲೋ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ, ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು, ಗೊತ್ತಾಯ್ತಾ? ಏನಮ್ಮ ನೀನು ಇನ್ಸ್ಟ್ರಕ್ಷನ್ಸ್ ಲಿಸ್ಟು ಹೋಟೆಲ್ ಮೆನುಗಿಂತ ದೊಡ್ಡದಾಗಿದೆ, ಇದನ್ನೆಲ್ಲ ನೆನ್ಪಿಟ್ಕೊಂಡು ಫಾಲೋ ಮಾಡೋಕ್ಕಾಗಲ್ಲಮ್ಮ.
ಇನ್ನೂ ಇಷ್ಟೊಂದೆಲ್ಲ ರೆಸ್ಟ್ರಿಕ್ಷನ್ ಆಗ್ತಿದೆ ಅಂದರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ. ಈ ಕಡೆ ತಲೆನೂ ಆಗ್ತಿರಲಿಲ್ಲ. ಅಲ್ಲೇ ಚೆನ್ನಾಗಿದೆ, ಫ್ರೀಯಾಗಿದ್ದೆ, ಆರಾಮಾಗಿದ್ದೆ. ಅಲ್ಲ ಅಮ್ಮ ನೋಡು, ನನಗೆ ಮಗು ಆಗಿದೆ, ನಾನು ಬಾಣಂತಿ. ನೀನು ನೋಡಿದ್ರೆ ಏನೋ ಕಾಯಿಲೆ ಬಂದಿರೋ ಪೇಷಂಟ್ ಥರ ಟ್ರೀಟ್ ಮಾಡ್ತಿದ್ಯಾ ನನ್ನನ್ನು. ಭೂಮಿ ಬಿಡ್ತು ಅನ್ನು, ಯಾಕೆ ಹಾಗೆ ಮಾತಾಡ್ತೀಯ? ಮಾ, ನೀನು ಓಲ್ಡ್ ಸ್ಕೂಲ್ ಥರ ಮಾತಾಡಬೇಡ, ಸ್ವಲ್ಪ ಓವರಾಗಿ ಮಾತಾಡ್ತಿದ್ಯಾ ನೀನು. ಎಂತ ಓವರು ಇಲ್ಲ. ಕೆಲವೊಂದು ಕಾಲ ಬದಲಾದ್ರೂ ಅದು ಬದಲಾಗೋದಿಲ್ಲ, ಬದಲಾಗ್ಲೂಬಾರ್ದು. ನಾನು ಹೇಳ್ದಷ್ಟು ಮಾಡಷ್ಟೆ, ಗೊತ್ತಾಯ್ತಾ? ಹೌದು ಅದಕ್ಕೆ ಈ ಮನೆಗೆ ಇವರೇ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು ಎಲ್ಲಾನು. ಇವ್ರೊಂದು ಮಾತು ಹೇಳಿದ್ಮೇಲೆ ಮುಗೀತು, ದೂಸರ ಮಾತೇ ಇಲ್ಲ. ನನಗೆ ಗೊತ್ತಿಲ್ವಾ ಅದು? ಏನು ಮಾಡೋದು, ಫಾಲೋ ಮಾಡಲೇಬೇಕು, ಬಂದಾಯ್ತಲ್ಲ. ಏನಂದ್ರೆ? ಮಾಡ್ತೀನಿ, ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ, ಚಾಚು ತಪ್ಪದೆ ಮಾಡ್ತೀನಿ ಅಂತ ಹೇಳ್ತೀನಿ. ಗುಡ್, ಹಾಗೇ ಇರಬೇಕು. ಇಲ್ಲಾದ್ರೆ ರೂಮಲ್ಲಿ ಬಾಗ್ಲ ಹಾಕಿ ಬೀಗ ಹಾಕ್ಬಿಡ್ತೀವಿ. ಮೊದಲ ಕೆಲಸ ಮಾಡು, ಅಟ್ಲೀಸ್ಟ್ ನಾನು ಮಗು ಆ ರೂಮಲ್ಲಿ ಅದು ಫ್ರೀ ಆಗಿರ್ತೀವಿ. ನೋಡಿದ್ಯಾ? ಜೋಕು